ತಾಯಿ ತಂದೆಯರನ್ನ ಸರಿಯಾಗಿ ನೋಡಿಕೊಳ್ಳದ ಸರ್ಕಾರಿ ನೌಕರರ 15% ಸಂಬಳಕ್ಕೆ ಕತ್ತರಿ ಹಾಕುವ ಮಸೂದೆಯನ್ನ ತೆಲಂಗಾಣ ಸರ್ಕಾರವು ಸಿದ್ಧಪಡಿಸಿದೆ. ಹೆತ್ತವರನ್ನ ಇಲ್ಲವೇ ಹಿರಿಯರನ್ನ ಮಕ್ಕಳು ಮತ್ತು ಸಂಬಂಧಿಕರು ಸರಿಯಾಗಿ ನೋಡಿಕೊಳ್ಳದ ಕಾಲ ಈಗ ಎಲ್ಲಾ ಕಡೆ ಕಾಣಿಸ್ತಿದೆ. ಒಳ್ಳೆಯ ಸಂಬಳ, ಸವಲತ್ತು, ಉದ್ಯೋಗ ಖಾತರಿ ಇರುವ ಸರ್ಕಾರಿ ನೌಕರರು ಕೂಡ ತಂದೆ ತಾಯಿಯನ್ನ, ಹಿರಿಯರನ್ನ ಸರಿಯಾಗಿ ನೋಡಿಕೊಳ್ಳದ ಕಾಲದಲ್ಲಿ ನಾವಿದ್ದೇವೆ. ಆದ್ದರಿಂದ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರವು ಕಾನೂನಿನ ಮೂಲಕ ಹೆತ್ತವರಿಗೆ ಭದ್ರತೆ ನೀಡಲು ಬಯಸಿದೆ. ಆ ನಿಟ್ಟಿನಲ್ಲಿ ಒಂದು ಮಸೂದೆ ಸಿದ್ಧವಾಗಿದ್ದು ಅದು ಇನ್ನೂ ಅಂತಿಮಗೊಂಡಿಲ್ಲ. ಹೆತ್ತವರನ್ನ ಕಡೆಗಣಿಸುವ ಸರ್ಕಾರಿ ನೌಕರರ ಸಂಬಳದಲ್ಲಿ 15% ಮುರಿದುಕೊಳ್ಳಲು ಅವಕಾಶ ನೀಡುವ ಮಸೂದೆಯಿದು. ನೋಡಿಕೊಳ್ಳುವುದಿಲ್ಲ ಎಂಬ ದೂರು ಬಂದರೆ 15% ಸಂಬಳ ಹಿಡಿದು ನೇರ ಹೆತ್ತವರ ಖಾತೆಗೆ ಹಾಕುವ ಒಂದು ನಿಯಮ ಇದರಲ್ಲಿದೆ. ಇನ್ನೊಂದು ನಿಯಮದಂತೆ ದೂರು ನೋಡಬೇಕಾಗಿಲ್ಲ. ಸಂಬಳದಲ್ಲಿ 15% ಕತ್ತರಿಸಿ ಹಿರಿಯರ ಖಾತೆಗೆ ಹಾಕುವುದು. ಹಿರಿಯರು ಗೌರವದಿಂದ ಬದುಕಲು ಸಾಧ್ಯವಾಗಬೇಕು. ಸರ್ಕಾರವು ಎಲ್ಲವನ್ನ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಜವಾಬ್ದಾರವಿದೆ. ಹಿರಿಯರಿಗೆ ವೈದ್ಯಕೀಯ ಸೇವೆಯ ಸವಲತ್ತನ್ನು ಕೂಡ ಸರ್ಕಾರ ಖಚಿತಗೊಳಿಸಿದೆ. ರಾಜ್ಯದ ಆರೋಗ್ಯ ಸೂಕ್ತ ವ್ಯವಸ್ಥೆ ಮುಖ್ಯ ಎಂದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿದರು. ಬಜೆಟ್ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡಿಸಿ ಕಾಯ್ದೆಯಾಗಿಸಲು ಯೋಜಿಸಲಾಗಿದೆ.